ಮನೆಗೆ ಬಿಗ್ ಬಾಸ್ ಮನೆಗೆ ಅಷ್ಟು ಜನರ ಮಧ್ಯೆ ಫ್ಯಾಮಿಲಿಯವರು ಒಂದಷ್ಟು ಚಂದ ಮಂದಿ ಬಂದು ಹೋಗ್ತಾರೆ ಅಂಡ್ ಇನ್ನೇನ್ ನೀವು ಎಲಿಮಿನೇಟ್ ಆಗುವಂತಹ ಸಮಯದಲ್ಲಿ ಹಳೆಯ ಸ್ಪರ್ಧಿಗಳು ಕೂಡ ಬರ್ತಾರೆ. ಅವರು ಬಂದಿದ್ದು ಒಳ್ಳೇದಾಯ್ತು ಅಂತ ಹೇಳ್ಸುತ್ತಾ, ಇಲ್ಲ ಅಂತ ಹೇಳಿದ್ರೆ ಹೊರಗಿನ ಪ್ರಪಂಚದ ಏನು ಜ್ಞಾನನೇ ಇಲ್ಲದೆ ಒಳಗಿರೋರಿಗೆ ಎಲ್ಲೋ ಒಂದು ರೀತಿ ನಮ್ಮ ಬಗ್ಗೆ ಏನೋ ಒಂದು ನಡೀತಿದೆ ಅನ್ನುವಂತಹ ರೀತಿಯಲ್ಲಿ ತಮ್ಮನ್ನ ತಾವು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು ಅಂತ ಅನ್ಸುತ್ತಾ? ಜೊತೆಗೆ ಈಗ ಮೊನ್ನೆ ಎಲಿಮಿನೇಟ್ ಆಗಿದ್ದವರು ಒಳಗಡೆ ಬಂದಾಗ ಈಗ ನಮ್ರತಾ ಅವರ ವಿಚಾರದಲ್ಲಿ ಅಥವಾ ಕಾರ್ತಿಕ್ ಅವರ ವಿಚಾರದಲ್ಲಿ ಅವರಿಗೆ ಗೊತ್ತಿಲ್ಲದೆ ಇರುವಂತಹ ಎಷ್ಟೋ ವಿಷಯಗಳು ಗೊತ್ತಾಗಿ ಅವ್ರವ್ರವರು ದೂರ ಆಗೋದಕ್ಕಾಗಿರ್ಬೋದು ಅಥವಾ ಕಾರ್ತಿಕ್ ತಾನು ಒಬ್ಬಂಟಿ ಅಂತ ಫೀಲ್ ಮಾಡೋದಕ್ಕಾಗಿರ್ಬೋದು, ಏನಾದ್ರೂ ಒಂದು ನಿಮ್ಗೆ ಅನ್ಸುತ್ತಾ ಫ್ಯಾಮಿಲಿಯವರು ಒಳಗಡೆ ಬಂದಾಗ ಆಗಿರ್ಬೋದು ಹಳೆಯ ಸ್ಪರ್ಧಿಗಳ ಎಂಟ್ರಿ ಪ್ಲಸ್ ಆಯ್ತು ಅಂತ ಅನ್ಸುತ್ತಾ ಇಲ್ಲ ಮೈನಸ್ ಆಯ್ತು ಅಂತ ಅನ್ಸುತ್ತಾ? ಫಾರ್ ಪೀಪಲ್ ಲೈಕ್ ಮೀ ಪ್ಲಸ್ ಆಯ್ತು. ಯಾಕಂತಂದ್ರೆ ದೇರ್ ಇಸ್ ನೋ ಡಿಫ್ರೆನ್ಸ್ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಇಸ್ ದಟ್ ನಾವು ಒಬ್ರು ಅಂತ ಫೀಲ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ನಮಗೆ ಗೊತ್ತಿದ್ದವ್ರು ಯಾರೋ ಒಬ್ರು ಬಂದು ಮಾತಾಡಿದ್ದು ಇಟ್ ಇಸ್ ಅ ಪಾಸಿಟಿವ್ ಥಿಂಗ್. ನೀತು ಆಗಿರ್ಬೋದು, ಸಿರಿಮಾಮ್ ಆಗಿರ್ಬೋದು, ಭಾಗ್ಯಶ್ರೀ ಅವರಾಗಿರ್ಬೋದು, ಇವರೆಲ್ಲ ಬಂದು ಮಾತಾಡಿದ್ದು ಪಾಸಿಟಿವ್ ಆಗಿತ್ತು. ಬಟ್ ಏನು ಗೊತ್ತಾ, ಹೇಳೋನ್ ಹೆಡ್ಡಾದ್ರೆ ಕೇಳೋನ್ ಕಿವುಡಾನ ಅಂತ. ಹೇಳೋದು 1000 ಹೇಳ್ತಾರೆ, ಕೇಳಿಸ್ಕೊಳ್ಳೋರು ನಿಮಗೆ ಗೊತ್ತಿರಬೇಕು ನೀವು ಯಾವ್ದನ್ನ ತಗೋಬೇಕು ಯಾವ್ದನ್ನ ತಗೋಬಾರ್ದು ಅಂತ. ಸೊ ನಮ್ಮ ಡಿಸಿಷನ್ಸ್ನ ನಾವು ತೊಗೊಳ್ದಿರ ಬೇರೆ ಇನ್ಯಾರೋ ತೊಗೊಳಕ್ಕಾಗಲ್ಲ. ಅವ್ನು ಹೇಳ್ತಾನೆ 1000, ಅವ್ನು ಹೇಳಿದ್ದೆಲ್ಲ ನಿಜನೂ ಆಗಿರ್ಬೇಕು ಅಂತ ಏನೂ ಇಲ್ಲ. ಸುದೀಪ್ ಸರ್ ಮಾತಾಡಿದ್ರು ಅದ್ರ ಬಗ್ಗೆ, ಅವ್ನು ಹೇಳಿದ್ದೆಲ್ಲ ನಿಜ ಆಗಬೇಕು ಅಂತ ಏನಿಲ್ಲ. ಆ್ಯಂಡ್ ಯು ಆರ್ ನೋ, ಅಲ್ಲಿ ನಿಮಗೆ ಅರ್ಥ ಆಗ್ತದೆ ನೀವೆಂಥ ಫ್ರೆಂಡ್ಸ್ನ ಮಾಡ್ಕೊಂಡಿದ್ರಿ ಅಂತ. ಯಾರೋ ಒಬ್ರು ಬಂದು ಮನೆ ಒಳಗಡೆ ಡಿಮೋಟಿವೇಟ್ ಮಾಡ್ತಾರೆ ಅಂತಂದ್ರೆ ಆ ವ್ಯಕ್ತಿ ಒಂದು ಫ್ರೆಂಡೇ ಅಲ್ಲ ಬೇಸಿಕ್ಲಿ, ಅಲ್ವಾ? ಸೊ ಕೇಳಿಸ್ಕೊಳ್ಳೋರು ಏನು ಮಾಡಬೇಕು, ಪಾಪ ಫೀಲ್ ಆಗುತ್ತೆ ಹೌದು, ಬಟ್ ಎಲ್ಲಾನು ಹಾರ್ಟಿಗೆ ತೊಗೊಂಡ್ವಿ ಅಂತಂದ್ರೆ ಮನೇಲಿರೋರು ಎಷ್ಟು ಮಾತಾಡಿದ್ದಾರೆ, ಇನ್ನು ಎಲ್ಲಾನು ಹಾರ್ಟಿಗೆ ತೊಗೊಂಡಿದ್ರೆ ಉಸಿರಾಡಕ್ಕಾಗುತ್ತಾ ಅಲ್ಲಿ? ಇಟ್ಸ್ ನಾಟ್ ಪಾಸಿಬಲ್. ಕೇಳಿಸ್ಕೊಳ್ಳೋರು ಸ್ವಲ್ಪ ಅಲರ್ಟ್ ಆಗಿರಬೇಕು. ಆ್ಯಂಡ್ ಇನ್ನೊಂದು ತಪ್ಪು, ಅವರು ಏನು ಬಂದು ಇನ್ಫಾರ್ಮೇಶನ್ ಕೊಟ್ಟರು ತಪ್ಪು. ಫ್ಯಾಮಿಲಿಯವ್ರಾಗಿರ್ಬೋದು, ಇವ್ರಾಗಿರ್ಬೋದು. ಆ್ಯಕ್ಚುಲಿ ಫ್ಯಾಮಿಲಿಯವ್ರು ಬಂದು ಹೋದ್ಮೇಲೆ ಬಹಳಷ್ಟು ಜನ ಚೇಂಜ್ ಆದರು. ಚೇಂಜಸ್ ಅಂದರೆ ಹೇಳ್ಕೊಟ್ಟು ಹೋಗ್ತಿದ್ದಾರೆ, ನೀವು ಇದನ್ನ ಮಾಡಿ ನೀವು ಮುಂದಕ್ಕೆ ಬರ್ತೀರಾ, ನೀವು ಇದನ್ನ ಮಾಡಿ. ಗುರು ಎಲ್ರಿಗೂ ಹೇಳ್ಕೊಟ್ರೆ ಇಲ್ಲ ಯಾರಿಗೂ ಹೇಳ್ಕೊಡ್ಬೇಡಿ. ನೀವು ಬಂದ್ಬಿಟ್ಟು ನಿಮ್ಮವ್ರನ್ನ ತಳ್ಳೋದಕ್ಕೋಸ್ಕರ ಇಷ್ಟ ಬಂದಿರೋದನ್ನ ಹೇಳ್ಬಿಟ್ಟು ಹೋಗ್ಬಿಡ್ತೀರಾ. ಅದು ಏನಾಗುತ್ತೆ, ಇನ್ನೊಬ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಮನೆ ವಾತಾವರಣ ಕಂಪ್ಲೀಟ್ ಚೇಂಜ್ ಆಗೋಯ್ತು. ಅಲ್ಲೇ ಒಂದಷ್ಟು ಜನ ಲೋ ಆಗಿದ್ದು, ಇನ್ನೊಂದಷ್ಟು ಜನ ನಾರ್ಮಲ್ ಆಗಿದ್ದು. ಲೈಕ್ ವೇರ್ ಆ ಚೇಂಜ್ ಆಗಿರೋ ವ್ಯಕ್ತಿಗಳಿದಾರಲ್ಲ ಅವ್ರು ಫೇಕ್ ಆಗಿದ್ದಾರೆ, ಅಷ್ಟೇ ಹೇಳ್ಬೋದು. ನಾನು ಅದ್ರ ಮೇಲೆ ಹೇಳಲ್ಲ. ಮತ್ತೆ ಇವ್ರು ಬಂದಿದ್ದು ಸ್ನೇಹಿತಿಗೆಲ್ಲ ಅವಶ್ಯಕತೆ ಇರ್ಲಿಲ್ಲ ಅದನ್ನೆಲ್ಲ ಹೇಳೋದು. ಅಂಡ್ ನಾನಂತೂ ಕೇಳಿದೆ ಸಿರಿ ಮ್ಯಾಮ್ನ, ಅಲ್ಲ ಎಲ್ಲ ವಿಚಾರಗಳನ್ನ ಹೇಳ್ತಿದಾರಲ್ವಾ ಯಾಕೆ ಅಂತ ಅನ್ಬಿಟ್ಟು. ಡಿಟೋ ಒಂದಷ್ಟು ವಿಚಾರಗಳನ್ನ ಹೇಳ್ಬಿಟ್ರು ಕೆಲವ್ರಿಗೆ, ಅಲ್ಲಿ ಒಂದಷ್ಟು ಡಿಸ್ಕಷನ್ಗಳಲ್ಲಿ ಹೇಳ್ಬಿಟ್ರು. ನಾನು ಮ್ಯಾಕ್ಸಿಮಮ್ ಏನು ಕೇಳಿರ್ಬೋದು ಅಂತಂದ್ರೆ ಫಾಲೋವರ್ಸ್ ಜಾಸ್ತಿ ಆಗಿದಾರ. ಸೊ ದಿಸ್ ಇಸ್ ವಾಟ್ ಐ ಆಸ್ಟ್. ಅಂಡ್ ಇನ್ಯಾರೋ ಒಬ್ರು ಕೇಳಿದ್ರು ಆಚೆ ಓಡಾಡೋಂಗಿದ್ಯಾ ವಿನಯ್ ಕೇಳಿದ್ರು, ಆ ಥರ. ಅಂದ್ರೆ ದೋಸ್ ಆರ್ ಲೈಕ್ ಕ್ಯೂರಿಯಾಸಿಟಿ ಮ್ಯಾನ್. ಕ್ಯೂರಿಯಾಸಿಟಿಗೆ ನಾವು 1000 ಕೇಳ್ತೀವಿ, ಕೇಳ್ದಿರೇನೆ ಬಂದು ಹೇಳೋ ಅಂಥದ್ದು ಇದೆಯಲ್ಲ, ದಟ್ ಇಸ್ ನಾನ್ ಸೆನ್ಸ್ ಆಕ್ಚುಲಿ. ಕೊನೆಯದಾಗಿ ಕೊನೆಯ ಪ್ರಶ್ನೆ. ಸೊ ಕಾರ್ತಿಕ್ ಅವರ ಜೊತೆ ಏನೇ ಇದ್ರು ಕೊನೆಯ ಗಳಿಗೆಯಲ್ಲಿ ನೀವಿಬ್ರು ಫ್ರೆಂಡ್ ಆದ್ರಿ. ಬಟ್ ಈಗ ಏನಂತ ಹೇಳಿದ್ರೆ ತುಂಬಾ ಡಿಮೋಟಿವೇಟ್ ಆಗ್ತಾ ಇದ್ದಾರೆ ಕಾರ್ತಿಕ್ ಅವರ ವಿಚಾರದಲ್ಲಿ. ಯಾಕಂತ ಹೇಳಿದ್ರೆ ಈ ಕಡೆ ಸಂಗೀತ ಮತ್ತೆ ಕಾರ್ತಿಕ್ ಅವರ ಮಧ್ಯೆ ಪದೇ ಒಂದಲ್ಲ ಒಂದು ರೀತಿ ಭಿನ್ನಾಭಿಪ್ರಾಯ ಬರ್ತಿದೆ. ಅಂಡ್ ಪ್ರತಾಪ್ ಬಗ್ಗೆ ಕಾರ್ತಿಕ್ ಅವರು ಮಾತಾಡಿದ್ರು ಕೂಡ ಸಂಗೀತ ಅವರು ಎಲ್ಲೋ ಒಂದು ರೀತಿ ಟ್ರಿಗರ್ ಆಗ್ತಾ ಇದ್ದಾರೆ, ಕಾರ್ತಿಕ್ ಅವರಿಗೆ ಟಾಂಟ್ ಮಾಡ್ತಿದ್ದಾರೆ. ಯಾರು ಇಲ್ಲ ಅನ್ನೋ ರೀತಿ ಅವರು ತುಂಬಾ ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಕಾರ್ತಿಕ್ ಅವರು ಮುಂಚೆ ಇದ್ದ ಹಾಗೆ ಇದ್ದಾರಾ, ಅಥವಾ ಈಗಿರುವಂತಹ ಕಂಟೆಸ್ಟೆಂಟ್ಗಳಲ್ಲಿ ಬಿಗ್ ಬಾಸ್ ಟ್ರೋಫಿಯನ್ನ, ಯಾಕಂದ್ರೆ ಸ್ಟಾರ್ಟಿಂಗ್ ಆರಂಭದಲ್ಲಿ ಕಾರ್ತಿಕ್ ಮತ್ತೆ ಸಂಗೀತ ಅವರು ಜೊತೆಗಿದ್ದಾಗ ಕಾರ್ತಿಕ್ ಅವರಿಗೆ ತುಂಬಾ ಜನ ಸಪೋರ್ಟರ್ಸ್ ಇದ್ರು. ಯಾವಾಗ ಅವರಿಬ್ಬರ ಮಧ್ಯೆ ಕ್ಲಾಶ್ ಆಯ್ತು, ಕಾರ್ತಿಕ್ ಅವರು ಸರಿ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಪೋಟ್ರೆ ಮಾಡಿ ಸಂಗೀತಾರವರಿಗೆ ಒಂದು ಬೆಂಬಲ ಸಾಕಷ್ಟು ಸಿಗೋಕ್ ಶುರುವಾಯ್ತು. ಅವರನ್ನ ಒಂದು ರೀತಿ ಸಿಂಹಿಣಿ ಅಂತಾನೆ ಬಿಂಬಿಸೋಕ್ ಶುರುವಾಯ್ತು. ಸೊ ನಿಮ್ಮ ಪ್ರಕಾರ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳಲ್ಲಿ ತುಂಬಾ ಜೆನ್ಯೂನ್ ಅಂತ ಹೇಳಿದ್ರೆ ಟ್ರೋಫಿ ಗೆದ್ರೆ ಇಂಥವರಿಗೆ ಬರ್ಬೇಕು ಅಂತ ಅನ್ಸಿದ್ರೆ ನಿಮ್ಗೆ ಯಾರಿಗ ಅನ್ಸುತ್ತೆ? ತುಂಬಾ ಹತ್ರದಲ್ಲಿ ನೋಡಿರೋದ್ರಿಂದ ಹೇಳ್ತೇನೆ ನಾನು ಎಲ್ರೂ ತುಂಬಾ ನೋಡಿದ್ದೀನಿ, ತುಂಬಾ ಅನಲೈಸ್ ಮಾಡಿದ್ದೀನಿ, ಆಲ್ಮೋಸ್ಟ್ ಎಲ್ಲರ ಜೊತೆ ಜಗಳ ಮಾಡಿದ್ದೀನಿ, ಎಲ್ರಿಗೂ ಸಾಂತ್ವನ ನೀಡಿದ್ದೀನಿ. ಭಿನ್ನಾಭಿಪ್ರಾಯಗಳು ಬಂದಿದೆ. ತೀರಾ ಜೆನ್ಯೂನ್ ಅಂತ ಅನ್ಸಿರೋಂಥ ಒಂದು ವ್ಯಕ್ತಿ ಅಂತಂದ್ರೆ ಅದು ಕಾರ್ತಿಕ್. ಅವ್ರು ಇವಾಗ ಲೋ ಅಂತ ಫೀಲ್ ಮಾಡ್ತಿರ್ಬೋದು, ಹೆಚ್ಚು ಮಾತಾಡೋದಕ್ಕೆ ಅವಕಾಶಗಳು ಇಲ್ಲದೆ ಇರ್ಬೋದು. ಈ ಸಿಂಹಿಣಿ ಅಂತ ಏನು ಹೆಸರು ತಗೋತಾ ಇದಾರಲ್ವಾ, ಯಾಕೆ ಮೊನ್ನೆ ಪ್ರತಾಪ್ ಬಗ್ಗೆ ಇಶಾನಿ ಮಾತಾಡ್ಬೇಕಾದ್ರೆ ಆ ಸಿಂಹಿಣಿ ಧ್ವನಿ ಏನಾಗಿತ್ತು? ಪಕ್ಕದಲ್ಲೇ ಇರ್ತಾರೆ, ಅದು ಅವ್ರಿಗೆ ಡೈರೆಕ್ಟ್ ಆಗಿ ಹೇಳ್ತಾರೆ. ನಾವುಗಳೆಲ್ಲ ದೂರ ಇದೀವಿ, ನಾನ್ ಎಲ್ಲದಕ್ಕೂ ಇರ್ತೀನಿ, ನಾನಿದ್ದೀನಿ ಅಂತ ಹೇಳ್ಕೊಳ್ಳೋಂತ ಸಿಂಹಿಣಿಗೆ ಏನಾಗಿತ್ತು ಅವತ್ತಲ್ಲಿ ಮಾತಾಡೋದಕ್ಕೆ? ಸುದೀಪ್ ಸರ್ ಹೇಳದ ಮೇಲೆ ಕಾರ್ತಿಕ್ ಅವ್ರು ಏನೋ ಒಂದು ಮಾತಾಡಿದಾಗ ನಾನ್ ಇದೀನಿ ಅಂತ ನಿಂತ್ಕೊಳ್ಳೋದಕ್ಕೆ ಇವರೇ ಬೇಕಿತ್ತ? ಯಾಕೆ ಪ್ರತಾಪಕ್ ಮಾತಾಡೋದಕ್ಕೆ ಏನ್ ಪ್ರಾಬ್ಲಮ್? ಪ್ರತಾಪಕ್ ಬಾಯಿ ಇಲ್ವಾ? ಪ್ರತಾಪ್ ಮಾತಾಡ್ತಾನಲ್ವಾ, ಎಲ್ಲಾ ಮಾತಾಡೋ ಜಾಗದಲ್ಲಿ ಮಾತಾಡ್ತಾನೆ. ಇವಳು ಬಂದು ನಾನಿದ್ದೀನಿ ಮತ್ತೆ ಪ್ರತಿ ಮಾತುಗೂ ನನ್ನ ಹಾಗೆ ಇವನ್ ಸ್ಟ್ರಗಲ್ ಮಾಡಿದಾನೆ ಅಂತ ನಾನು ಅಲ್ಲೂ ಹೇಳಿದ್ದೀನಿ. ನೀವ್ ಇದನ್ನ ಹೇಳ್ಬೇಡಿ, ಎಲ್ಲರೂ ಅವ್ರವ್ರದೇ ರೀತಿಯಲ್ಲಿ ಸ್ಟ್ರಗಲ್ ಮಾಡ್ತಿದ್ದಾರೆ.
ನಿಮಗೆ ಕಣ್ಣು ಹಂಗಾಗಿದ್ಯೋ ಹಂಗೆ ನನಗೆ ಕಾಲು ನೋವು ಆಗಿದೆ. ಅದನ್ನ ಯಾರೋ ನೀರ್ ಎರ್ಚಿರ್ಬೋದು, ಇದನ್ನ ಯಾವ್ದೋ ನೀರ್ ಎತ್ಕೊಂಡು ಹೋಗೋ ಟಾಸ್ಕಲ್ಲಿ ತಳ್ಳಿರ್ಬೋದು. ಅದು ಯಾವುದು ಪರ್ಪಸ್ಫುಲ್ ಅಲ್ಲ, ವೆರಿ ಎವಿಡೆಂಟ್ಲಿ ಗೊತ್ತಿದೆ. ಆಗಿರೋದು ನಮ್ಮ ಹಣೆ ಬರ, ಏನೂ ಮಾಡೋಕ್ಕಾಗಲ್ಲ. ಹಂಗನ್ಬಿಟ್ಟು ನನಗೆ ಕಾಲು ಮುರಿದೋಯ್ತು, ವರ್ತೂರ್ ಮಾಡಿದ್ದು ಅಂತ ನಾನು ಹೇಳ್ತಾ ಬಂದ್ರೆ ಇವತ್ತು ನಾನು ವರ್ತೂರ್ನ ತುಂಬಾ ಚೆನ್ನಾಗಿ ಕೆಟ್ಟವ್ರನ್ನಾಗಿ ತೋರಿಸ್ಬೋದಾಗಿತ್ತು. ನಾನು ಅದನ್ನ ಮಾಡಲ್ಲ, ಬಿಕಾಸ್ ದಿಸ್ ಆಲ್ ಹ್ಯಾಪನ್ಸ್ ಇನ್ ದ ಗೇಮ್ ಅಂಡ್ ಅದನ್ನೆಲ್ಲ ಒಪ್ಕೊಂಡು ಅರ್ಥ ಮಾಡ್ಕೊಂಡೆ ನಾವು ಅಲ್ಲಿ ಒಳಗಡೆ ಹೋಗಿರೋದು. ನೀನು ಇದನ್ನ ನೀನ್ ಸರಿ ಅಂತ ಹೇಳೋದಕ್ಕೆ ಅವ್ರು ಪೇಯ್ಡ್ ನನ್ಗೆ ಇದು ಮಾಡಕ್ ಹೇಳಕ್ ಇಷ್ಟ ಇಲ್ಲ ನನಗೆ. ನಾನ್ ಪೇ ಮಾಡಿದ್ರೆ ನನಗೂ 1000 ಮಾತಾಡೋರು ಇದ್ದಾರೆ, ಆಯ್ತಾ? ಈಗ ಸರಿಯಪ್ಪ, ನೀನ್ ಸಿಂಹಿಣಿ ನಿನ್ನೆ ಮೊನ್ನೆ ಮಾತಾಡ್ಬೇಕಾದ್ರೆ ಎಲ್ಲೋಗಿತ್ತು ನಿಮ್ಮ ಒಂದು ಮಾತು? ಅಂಡ್ ಎಲ್ಲಾ ವಿಚಾರದಲ್ಲೂ ನಂದೊಂದು ಇರ್ಲಿ ಅಂತ ಬರೋಂತ ಒಂದು ವ್ಯಕ್ತಿ ಸಂಗೀತ. ಅಂಡ್ ಅವ್ರು ಸರಿ ಅಥವಾ ಅವರು ಬೆಟರ್ ಅಂತ ಯಾರಿಗೋ ಹೈಲೈಟ್ ಮಾಡೋದಕ್ಕೆ ಅವ್ರು ಯಾವ ಲೆವೆಲ್ಗೆ ಬೇಕಂದ್ರೂ ಇಳಿತಾರೆ, ವಿಚ್ ಇಸ್ ನಾಟ್ ರೈಟ್ ಅಂಡ್ ಇಟ್ ಇಸ್ ನಾಟ್ ಜೆನ್ಯೂನ್. ಈ ಒಂದು ನಾನು ಯಾವ ಲೆವೆಲ್ಗೆ ಬೇಕಾದ್ರೂ ಇದ್ದು ನನಗೋಸ್ಕರ ನಾನು ಸಾಧಿಸ್ಕೋತೀನಿ ಅನ್ನೋದನ್ನ ಫಸ್ಟ್ ವಾರದಿಂದ ನಾನು ತೋರಿಸಿದ್ರೆ ಪ್ರಾಬಬ್ಲಿ ನಿಮ್ಮ ಮಾತನ್ನ ನಾನು ಒಪ್ಕೋತಾ ಇದ್ದೆ, ನಾಟ್ ನಾವು. ಈ ಒಂದು 70 ದಿನ ಪೇರೆಂಟ್ಸ್ ಬಂದು ಹೋದ್ಮೇಲೆ ಅವ್ರೇನ್ ಚೇಂಜ್ ಆಗಿದ್ದಾರೆ ಆ ಸಂಗೀತ ನಾನು ನೋಡೋದಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಮುಂಚೆ ಇದ್ದಿದ್ದ ಸಂಗೀತ ಸ್ಟ್ರಗಲ್ ಮಾಡಿರ್ಲಿ, ಕೋಪ ಮಾಡ್ಕೊಂಡಿರ್ಲಿ, ಜಗಳ ಮಾಡಿರ್ಲಿ, ಕೆಟ್ಟದಾಗಿ ಬಿಹೇವ್ ಮಾಡಿರ್ಲಿ, ಐ ವಾಂಟ್ ಟು ಅಕ್ಸೆಪ್ಟ್ ದಟ್ ಸಂಗೀತ, ನಾಟ್ ದಿಸ್ ಸಂಗೀತ. ಫೈನಲಿ ಕಾರ್ತಿಕ್ ಅವ್ರಿಗೆ ಟ್ರೋಫಿ ಗೆದ್ರೆ ಖುಷಿ ಆಗುತ್ತೆ ಅಂತ ಹೇಳ್ತೀರಾ? ಕಾರ್ತಿಕ್ ಲೋ ಆಗಿದ್ದಾರೆ ಅಂತ ಏನೇನ್ ಜನ ಅನ್ಕೊಂತಾ ಇದ್ದೀರಾ, ಅಲ್ಲಿ ಮಾಡ್ತಾರೆ ಆತರ. ದಯವಿಟ್ಟು ಯಾರು ಅದನ್ನ ಪಾಪ ಅವ್ನು ಲೋ ಆಗ್ಬಿಟ್ಟಿದ್ದಾನೆ, ಅವ್ನ ಇಂಟ್ರೆಸ್ಟ್ ಕಮ್ಮಿ ಆಗಿದೆ ಅಂತ ಅನ್ಕೋಬೇಡಿ. ಅಲ್ಲಿ ಯಾರು ಮಾತಾಡಕ್ ಸಿಗದೆ ಇದ್ದಾಗ ಗೋಡೆಗಳ ಹತ್ರನೇ ಮಾತಾಡ್ಕೋಬೇಕಾಗುತ್ತೆ, ಕ್ಯಾಮ್ರಾ ಹತ್ರ ಮಾತಾಡ್ಕೋಬೇಕಾಗುತ್ತೆ, ಮಿರರ್ ಹತ್ರ ಮಾತಾಡ್ಬೇಕಾಗುತ್ತೆ. ಅಂಡ್ ಅದನ್ನ ಅವರು ಫೇಸ್ ಮಾಡಿದ್ದಾರೆ, ನಾನು ಫೇಸ್ ಮಾಡಿದೀನಿ, ನನಗೆ ಗೊತ್ತಿದೆ. ಅವನ ಆಟನ ಮೊದಲಿನಿಂದನೂ ತುಂಬಾ ಚೆನ್ನಾಗಿ ಆಡಿದ್ದಾನೆ. ಅವನಿಗೋಸ್ಕರ ಯಾರನ್ನೋ ಚೀಪಾಗಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿಲ್ಲ, ಅಥವಾ ಯಾರನ್ನೋ ಕೆಳಮಟ್ಟದಲ್ಲಿ ಹಾಕಿ ತುಳಿದ ಮೇಲೆ ಬಂದಿಲ್ಲ. ಅವನು ತುಂಬಾ ಜೆನ್ಯೂನ್ ಆಗಿ ಆಡಿದ್ದಾನೆ. ದಯವಿಟ್ಟು ಎಲ್ಲರೂ ಕಾರ್ತಿಕ್ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವಂತೂ ಹೊರಗೆ ಬಂದಾಗ ತುಂಬಾ ಜನ, ತುಂಬಾ ಫ್ಯಾನ್ಸ್ಗಳು ನಿಮ್ನ ಮಿಸ್ ಮಾಡ್ಕೊಂಡು. ನಾನಂತೂ ಅಲ್ಲಿರಕ್ ಆಗ್ಲಿಲ್ಲ. ನೀನಾದ್ರೂ ಎತ್ಕೊಂಡ್ ಬಾ ಅದನ್ನ, ನೀನ್ ಅದನ್ನ ಡಿಸರ್ವ್ ಮಾಡ್ತೀಯ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಎಲ್ಲೋ ಒಂದ್ ಕಡೆ ನಮಗೂ ಕೂಡ ಅನ್ಸುತ್ತೆ ಕಾರ್ತಿಕ್ ಅವರು ತುಂಬಾ ಲೋನ್ಲಿನೆಸ್ ಫೀಲ್ ಮಾಡ್ತಿದ್ದಾರೆ ಅನ್ನುವಂತಹ ರೀತಿಯಲ್ಲಿ. ತನಿಷಾ ಅವರು ಹೇಳಿದಂತಹ ಮಾತು ನೋಡುವ ಏನಾಗುತ್ತೆ, ಬಿಗ್ ಬಾಸ್ ಟ್ರೋಫಿ ಯಾವ ಕೈಲಿ ಹೋಗುತ್ತೆ ಅಂತ. ಆಲ್ ದ ಬೆಸ್ಟ್ ಅಂತ ಹೇಳೋದಕ್ಕೆ ಅಷ್ಟೇ ಸಾಧ್ಯ ಆಗುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಲೇಡಿ ಬಾಸ್ ಅನ್ನೋದಕ್ಕೆ ಹೇಳಿ ಮಾಡಿಸ್ದಂಗಿತ್ತು ನಿಮ್ಮ ಮಾತು. ಯಾವ ರೀತಿ ಮಾತಾಡಬೇಕು ಕರೆಕ್ಟ್ ಆಗಿ ಹೇಳಿದಿರ. ನಿಮ್ಮ ಅಭಿಪ್ರಾಯವನ್ನ ಹಿಂದೆ ಮುಂದೆ ನೋ ಫಿಲ್ಟರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನೈಸ್ ಮೀಟಿಂಗ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.